ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದಲ್ಲಿ 5ನೇ ದಿನದ ಶೋಧ ಕಾರ್ಯ ನಡೀತಾ ಇದೆ. ಇವತ್ತು ಬೆಳಿಗ್ಗೆಯಿಂದ 7 ಮತ್ತು 8ನೇ ಪಾಯಿಂಟ್ನಲ್ಲಿ ಅಗೆಯುವ ಕಾರ್ಯ ನಡೆಯಿತು. 8ನೇ ಪಾಯಿಂಟ್ನಲ್ಲೂ ಕೂಡ ಅವಶೇಷಗಳು ಪತ್ತೆಯಾಗಿಲ್ಲ. 5 ಅಡಿ ಅಗಲ 6 ಅಡಿ ಉದ್ದ ಅಗೆದ್ರೂ ಕೂಡ ಯಾವುದೇ ಅವಶೇಷ ಸಿಕ್ಕಿಲ್ಲ. 8ನೇ ಪಾಯಿಂಟ್ನಲ್ಲಿ ಸದ್ಯ SIT ಕಾರ್ಯಾಚರಣೆ ಅಂತ್ಯಗೊಂಡಿದೆ. ಬೆಳಿಗ್ಗೆ 7ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೆಯಿತು. 7ನೇ ಪಾಯಿಂಟ್ನಲ್ಲೂ ಕೂಡ ಯಾವುದೇ ಅವಶೇಷ ಪತ್ತೆಯಾಗಲಿಲ್ಲ. 5 ಅಡಿಯಷ್ಟು ಅಗೆದ್ರೂ ಕೂಡ ಮಾನವನ ಅವಶೇಷ, ಅಸ್ಥಿ ಪಂಜರದ ಯಾವುದೇ ಕುರುಹು ಪತ್ತೆಯಾಗಿಲ್ಲ. 7ನೇ ಪಾಯಿಂಟ್ನಲ್ಲಿ ಗುಂಡಿ ಮುಚ್ಚಿದ್ದಾರೆ ಈಗ ಕಾರ್ಮಿಕರು. ಅನಾಮಿಕನ ಸಮ್ಮುಖದಲ್ಲಿಯೇ SIT ಕಾರ್ಯಾಚರಣೆ ನಡೀತಾ ಇದೆ. ಇವತ್ತು 5ನೇ ದಿನದ ಕಾರ್ಯಾಚರಣೆ ಈಗಲೂ ಕೂಡ ಮುಂದುವರೆದಿದೆ. ಸೋಮವಾರದಿಂದ ನಡೀತಾ ಇರುವಂತಹ ಕಾರ್ಯಾಚರಣೆಯ ಪ್ರತಿಯೊಂದು ಮಾಹಿತಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಕ್ಷಣ ಕ್ಷಣದ ಅಪ್ಡೇಟ್ಸ್ ಜೊತೆಗೆ ಅಲ್ಲಿ ಏನಾಗ್ತಾ ಇದೆ ಅನ್ನೋದರ ಲೈವ್ ವಿಜುವಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇವತ್ತು ಬೆಳಿಗ್ಗೆಯಿಂದ 7 ಮತ್ತು 8ನೇ ಪಾಯಿಂಟ್ನಲ್ಲಿ ಅಗೆಯುವ ಕಾರ್ಯ ಆಯಿತು. 7ನೇ ಪಾಯಿಂಟ್ನಲ್ಲೂ ಕೂಡ ಏನು ಸಿಗಲಿಲ್ಲ. 8ನೇ ಪಾಯಿಂಟ್ನಲ್ಲಿ ಅಗೆಯುವ ಕಾರ್ಯ ಈಗ ಅಂತ್ಯ ಆಗಿದೆ. ಅಲ್ಲೂ ಕೂಡ ಏನು ಸಿಕ್ಕಿಲ್ಲ. ಹಾಗಾದ್ರೆ 9ನೇ ಪಾಯಿಂಟ್ನಲ್ಲಿ ಅಗೆಯುವ ಕೆಲಸ ಆಗತ್ತಾ ಅಥವಾ ನಾಳೆಗೆ ಅಗೆಯಲಾಗತ್ತಾ? ಇನ್ನೂ ಕೂಡ ಈ ಕುರಿತಾಗಿ ಕ್ಲಾರಿಟಿ ಇಲ್ಲ. 8ನೇ ಪಾಯಿಂಟ್ನಲ್ಲಿ ಯಾವುದೇ ಅವಶೇಷಗಳು ಸಿಕ್ಕಿಲ್ಲ. 5 ಅಡಿ ಅಗಲ 6 ಅಡಿ ಉದ್ದ ಅಗೆದಿದ್ದಾರೆ. ಸದ್ಯ SIT ಕಾರ್ಯಾಚರಣೆ 8ನೇ ಪಾಯಿಂಟ್ನಲ್ಲಿ ಮುಗಿದಿದೆ. ಬೆಳಗ್ಗೆ 7ನೇ ಪಾಯಿಂಟ್ನಲ್ಲಿ ನಡೆದಿದ್ದಂತಹ ಶೋಧ ಕಾರ್ಯ ಮಧ್ಯಾಹ್ನದವರೆಗೂ ಕೂಡ 7ನೇ ಪಾಯಿಂಟ್ನಲ್ಲಿಯೇ ಅಗೆಯಲಾಯಿತು. ಆದರೆ ಯಾವುದೇ ಅವಶೇಷ ಪತ್ತೆಯಾಗಿಲ್ಲ. 5 ಅಡಿಯಷ್ಟು ಅಗೆದ್ರು ಕುರುಹುಗಳು ಸಿಕ್ಕಿಲ್ಲ. 7ನೇ ಪಾಯಿಂಟ್ನಲ್ಲಿ ಗುಂಡಿ ಮುಚ್ಚಿದ ನಂತರ 8ನೇ ಪಾಯಿಂಟ್ ಅನ್ನ ಅಗೆದಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಹಸಿರು ಬಣ್ಣದ ಪರದೆಯನ್ನ ಹಾಕಿ ಆ ಭಾಗದಲ್ಲಿ ಆಗ್ತಾ ಇರುವಂತಹ ಕಾರ್ಯ ಕ್ಯಾಮೆರಾ ಕಣ್ಣಿಗೆ ಕಾಣದ ರೀತಿಯಲ್ಲಿ ಗೌಪ್ಯವಾಗಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಹಿಂದೆ 9ನೇ ಪಾಯಿಂಟ್ನಲ್ಲಿ ಶೋಧ ಮಾಡುತ್ತಾ SIT. ಇನ್ನೂ ಸಾಕಷ್ಟು ಸಮಯ ಇರುವ ಹಿನ್ನೆಲೆ SIT ಈ ಕುರಿತಾಗಿ ಚರ್ಚೆಯನ್ನ ಮಾಡ್ತಾ ಇದೆಯಂತೆ. ಹಿಂದೆ 9ನೇ ಪಾಯಿಂಟ್ನಲ್ಲಿ ಶೋಧದ ಬಗ್ಗೆ SIT ಇಂದ ಚರ್ಚೆಗಳಾಗ್ತಾ ಇದೆ. ಇವತ್ತೇ 9ನೇ ಪಾಯಿಂಟ್ ಅನ್ನ ಅಗೆಯಬೇಕಾ ಅಥವಾ ಬೇಡವಾ ಅನ್ನೋದರ ಕುರಿತಾಗಿ ಅಧಿಕಾರಿಗಳು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಬೆಳಿಗ್ಗೆಯಿಂದ 7 ಮತ್ತು 8ನೇ ಪಾಯಿಂಟ್ನಲ್ಲಿ ಅಗೆಯುವ ಕಾರ್ಯವನ್ನ ಮಾಡಿದ್ದಾರೆ. ಮುಕ್ತಾಯ ಕೂಡ ಆಗಿದೆ. ಯಾವುದೇ ಅಸ್ಥಿ ಪಂಜರ ಸಿಕ್ಕಿಲ್ಲ. ಹಾಗಾದ್ರೆ 9ನೇ ಪಾಯಿಂಟ್ನಲ್ಲಿ ಅಗಿತಾರ? ಈ ಕುರಿತಾಗಿ SIT ಅಧಿಕಾರಿಗಳು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಇದೀಗ ಸ್ಥಳದಿಂದಲೇ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಶಶಿಧರ್, ಇವತ್ತು 5ನೇ ದಿನದ ಶೋಧ ಕಾರ್ಯ. ನಿನ್ನೆ 6ನೇ ಪಾಯಿಂಟ್ನಲ್ಲಿ ಅಗೆಯಲಾಯಿತು, ಅದರಲ್ಲಿ ಮೂಳೆಗಳು ಸಿಕ್ತು. ಆದರೆ ಇವತ್ತು 7 ಮತ್ತು 8ನೇ ಪಾಯಿಂಟ್ನಲ್ಲಿ ಅಗೆದ್ರೂ ಕೂಡ ಯಾವುದೇ ಅವಶೇಷ ಪತ್ತೆಯಾಗಿಲ್ಲ. ಸೊ ಬೆಳಿಗ್ಗೆಯಿಂದ ಇಲ್ಲಿಯವರೆಗೂ ಆದಂತಹ ವಿದ್ಯಮಾನದ ಬಗ್ಗೆ ಮೊದಲಿಗೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ ಮುಖ್ಯ ಈಗಿನ ಸ್ಟೇಟಸ್ ಹೇಳೋದಾದರೆ ಬಹುತೇಕ ಒಟ್ಟು ಆತನ ಆರೋಪ ಇದ್ದ 13 ಪಾಯಿಂಟ್ಗಳಲ್ಲಿ 8 ಆಯಿತು ಅಂತ, ಅಂದರೆ 50% ಹೆಚ್ಚು ಕವರ್ ಮಾಡಲಾಗಿದೆ ಅಂತ. ಬೆಳಗಿನಿಂದ ನಾವು ನೋಡೋದಾದರೆ ಮುಖ್ಯವಾಗಿ 2 ಪಾಯಿಂಟ್ಗಳು ಇವತ್ತು ಗಮನ ಸೆಳೆದಿತ್ತು. ಯಾಕಂದರೆ ನಿನ್ನೆ ಇಡೀ ದಿನ ಕೇವಲ 6ನೇ ಪಾಯಿಂಟ್ನಲ್ಲೇ ಇದ್ದರು. ಯಾಕಂದರೆ ಅಲ್ಲಿ ಮೂಳೆಗಳು ಸಿಕ್ಕಿತ್ತು. ಸುಮಾರು 25 ಮೂಳೆಗಳು ಪತ್ತೆ ಆದ ನಂತರ ಸುಮಾರು ಪ್ರೊಸೀಜರ್ಸನ್ನು ಅಲ್ಲಿ ಫಾಲೋ ಮಾಡಬೇಕಾಗಿ ಬರುತ್ತೆ. ಸೊ ಆ ಪ್ರೊಸೀಜರ್ಸ್ ಎಲ್ಲ ಆಗೋದಕ್ಕೆ ಸಾಕಷ್ಟು ಸಮಯ ಹಿಡಿದ ಕಾರಣ ರಾತ್ರಿ 7:30ವರೆಗೂ ಕೂಡ ಎಲ್ಲ ಪ್ರೊಸೀಜರನ್ನು ಮುಗಿಸಿ ಆ ಜಾಗವನ್ನು ಸಂರಕ್ಷಿಸಿದ ನಂತರ ಇವತ್ತು ಡೌಟ್ ಇತ್ತು 6ನೇ ಪಾಯಿಂಟಲ್ಲಿ ಮತ್ತೆ ಕೆಲಸ ಇದೆಯಾ ಅಂತ. ಅದೆಲ್ಲ ಸಂಪೂರ್ಣಗೊಂಡ
ಪೂರ್ಣಗೊಂಡಿದೆ ಅನ್ನೋದು ಖಾತ್ರಿ ಆದ ನಂತರ 7ನೇ ಪಾಯಿಂಟ್ನಲ್ಲಿ ಕೆಲಸ ನಡೆದಂತಹದ್ದು. ಸೊ 7ನೇ ಪಾಯಿಂಟ್ನಲ್ಲಿ ಮಧ್ಯಾಹ್ನದವರೆಗೆ ಅಂದರೆ ಸುಮಾರು 2 ಗಂಟೆಗಳ ಕಾಲ ತೆಗೆದುಕೊಂಡ್ರು. ಅಲ್ಲಿ ವಿಸಿಬಿಲಿಟಿ ಇದ್ದ ಕಾರಣ ಸಂಪೂರ್ಣ ಕವರ್ ಮಾಡಿ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಮಧ್ಯಾಹ್ನ ಊಟದ ಬ್ರೇಕ್ನ ನಂತರ ಮಧ್ಯಾಹ್ನ ಸುಮಾರು 2:45-3 ಗಂಟೆಗೆ ಈಗ ನಾವು ನೋಡ್ತಾ ಇದ್ದೇವಲ್ಲ, ಈ 8ನೇ ಪಾಯಿಂಟ್ನಲ್ಲಿ ಒಟ್ಟು ಕಾರ್ಯಾಚರಣೆಯನ್ನು ಶುರು ಮಾಡಿರುವಂತಹದ್ದು. ಸುಮಾರು 2 ಗಂಟೆಗಳ ಕಾಲ ಅಂದರೆ ಇದಕ್ಕೆ ವಿಸಿಬಿಲಿಟಿ ತುಂಬಾ ಇತ್ತು. ಸುಮಾರು ಅರ್ಧ-ಮುಕ್ಕಾಲು ಗಂಟೆಗಳ ಕಾಲ ಅದಕ್ಕೆ ಕವರ್ ಮಾಡೋದಕ್ಕೆ ಬೇಕಾಯಿತು. ಒಂದು ಹಸಿರು ಬಣ್ಣದ ಪರದೆಯನ್ನು ಅಳವಡಿಸಬೇಕಾಯಿತು. ಯಾಕಂದರೆ ಸೇತುವೆಯ ಮೇಲಿಂದ ಇರಬಹುದು ಅಥವಾ ಇನ್ನೊಂದು ನದಿಯ ಪ್ಯಾರಲಲ್ ಆಗಿರುವಂತಹ ಇನ್ನೊಂದು ಮಾರ್ಗದಿಂದ ಇರಬಹುದು. ಸೊ ಬೇರೆ ಬೇರೆ ವ್ಯೂ ಪಾಯಿಂಟ್ಗಳು ಅದಕ್ಕೆ ಇದ್ದ ಕಾರಣ ಸಂಪೂರ್ಣ ಕವರ್ ಮಾಡಿದ ನಂತರ ಅಧಿಕಾರಿಗಳು ಮಧ್ಯಾಹ್ನದ ಊಟವನ್ನು ಮುಗಿಸಿ ಆ ದೂರುದಾರನನ್ನು ಕರ್ಕೊಂಡು ಇಲ್ಲಿಗೆ ಬರ್ತಾರೆ. ಆ ನಂತರ ಹಿಟಾಚಿಯ ಮೂಲಕ ಸ್ವಲ್ಪ, ಯಾಕಂದರೆ ಅಲ್ಲಿ 3 ಹಂತದ ಮಣ್ಣಿನ ಲೇಯರ್ಗಳಿದ್ದ ಕಾರಣ ಅದನ್ನೆಲ್ಲ ಲೆವೆಲ್ ಮಾಡಿಕೊಂಡು ಕಾರ್ಮಿಕರ ಮೂಲಕ ಕೆಲಸವನ್ನು ಪ್ರಾರಂಭಿಸ್ತಾರೆ. ಸುಮಾರು 1:45 ಗಂಟೆಗಳ ಕಾಲ ಆಗಿದರೂ ಕೂಡ ಯಾವುದೇ ಒಂದು ಕುರುಹುಗಳು ಪತ್ತೆ ಆಗಿಲ್ಲ ಅನ್ನೋದು ಖಾತ್ರಿ. ನಾವು ಸ್ಥಳದಲ್ಲಿ ದಯಾಮ ಅವರನ್ನು ಕೂಡ ನೋಡಬಹುದು. SP ದಯಾಮ ಅವರು ಕೂಡ ಅಲ್ಲಿ ಸದ್ಯ ಫೋನ್ನಲ್ಲಿ ಮಾತನಾಡ್ತಾ ಇರುವಂತಹ ದೃಶ್ಯಾವಳಿಗಳು ನಮಗೆ ಕಂಡು ಬರ್ತಾ ಇದೆ. ಸೊ ಇಲ್ಲಿ ಏನಾಗಿದೆ ಅದರ ಅಪ್ಡೇಟ್ಗಳನ್ನು ಹಿರಿಯ ಅಧಿಕಾರಿಗಳಿಗೆ ಅಂದರೆ DIG ಅನುಚೇತ್ ಅವರಿರ್ಬೋದು ಅಥವಾ ಪ್ರತಿಯೊಬ್ಬರಿಗೂ ಕೂಡ ಅದನ್ನು ಅಪ್ಡೇಟ್ ಮಾಡ್ತಾ ಇದ್ದಾರೆ. ಮತ್ತು ಮುಖ್ಯವಾಗಿ ಈಗ ಗಂಟೆ 5 ಆಗ್ತಾ ಬಂತು. ಹೆಚ್ಚು ಅಂದರೆ 6:30 ಗಂಟೆವರೆಗೆ ಬೆಳಕಿನ ಒಂದು ಸಹಕಾರ ಇರುತ್ತೆ. ಇನ್ನು 1-1.5 ಗಂಟೆಗಳ ಕಾಲ ಅವಕಾಶ ಇದೆ. ಸೊ ಇನ್ನೊಂದು ಪಾಯಿಂಟಿಗೆ ಹೋಗಬೇಕಾ ಬೇಡವಾ ಅನ್ನುವ ಬಗ್ಗೆ ಸುದೀರ್ಘ ಚರ್ಚೆ ಆಗ್ತಾ ಇದೆ. ಅದರ ಜೊತೆಗೆ ಕೆಲವೊಂದು ಫಾರ್ಮಾಲಿಟೀಸ್ ಮುಗಿಸುವುದು ಇರ್ತದೆ. ಈ ಪಾಯಿಂಟಲ್ಲಿ ಮುಗಿದ ನಂತರ ಆತನ ಹೇಳಿಕೆಯನ್ನು ಪಡೆಯುವಂಥದ್ದು, ಕೆಲವೊಂದು ಸಹಿಗಳನ್ನು ಪಡೆಯುವಂಥದ್ದು ಮತ್ತು ಒಟ್ಟು ಮಹಜರು ಮುಗಿಸಿದ ಬಗ್ಗೆ ಅಧಿಕಾರಿಗಳಿಗೆ ಒಂದಿಷ್ಟು ಫಾರ್ಮ್ಯಾಲಿಟೀಸ್ ಅನ್ನೆಲ್ಲ ಮುಗಿಸುವ ಕೆಲಸ ನಮಗೆ ಅಲ್ಲೇನು ಪೊದೆಗಳು ಕಾಣ್ತಾ ಇದೆ ಅದರ ಮರೆಯಲ್ಲಿ ಆ ಎಲ್ಲ ಕೆಲಸವನ್ನು ಮಾಡಲಾಗ್ತಾ ಇದೆ. ಇದು ಮುಗಿದಿದೆ ಖಾತ್ರಿ. ಯಾಕಂತಂದ್ರೆ ಅಲ್ಲಿ ಅಳವಡಿಸಿದ್ದ ಎಲ್ಲ ಪರದೆಗಳನ್ನು ತೆರವು ಮಾಡಲಾಗಿದೆ ಮತ್ತು ಅಲ್ಲೂ ಏನು ಸಿಕ್ಕಿಲ್ಲ ಅನ್ನೋದು ಕೂಡ ಖಾತ್ರಿ. ಯಾಕಂದ್ರೆ ತೆರವು ಮಾಡಿ ಮುಗಿದಿದೆ. ಇಲ್ಲಾಂದ್ರೆ ನಾವು 6ನೇ ಪಾಯಿಂಟ್ನಲ್ಲಿ ನಿನ್ನೆ ನೋಡಿದ್ದೇವೆ, ಮೂಳೆಗಳು ಪತ್ತೆ ಆದ ನಂತರ ಸಾಕಷ್ಟು ಪ್ರಕ್ರಿಯೆಗಳಿತ್ತು. ಆ ನಂತರ ಶ್ವಾನದಳವನ್ನು ಕರೆದುಕೊಂಡು ಬಂದಿದ್ರು ನಿನ್ನೆ. ಆಮೇಲೆ ಸುಮಾರು ಇಡೀ ದಿನ ಅಲ್ಲೇ ಎಲ್ಲ ಪ್ರೊಸೀಜರನ್ನು ಮುಗಿಸುವಾಗಲೇ 7:30 ಎಲ್ಲ ಆಗಿತ್ತು. ಸೊ ಯಾರು ಆ ಜಾಗವನ್ನು ಬಿಟ್ಟು ಕದಲಿರಲಿಲ್ಲ. ಆದರೆ ಈಗ ಈ ಪಾಯಿಂಟ್ ಕ್ಲಿಯರ್ ಆಗಿದೆ ಮತ್ತು ಅಲ್ಲಿ ಜಾಗವನ್ನು ನಾವು ನೋಡ್ಬೋದು. ಈಗ ಏನು ಅಲ್ಲಿ ಅಗೆದು ಹಾಕಿದಂಥ ಮಣ್ಣಿನ ಒಂದು ಸ್ಥಳ ಏನು ಕಾಣ್ತಾ ಇದೆಯಲ್ಲ, ಸೊ ಲೆವೆಲಿಂಗ್ ಮಾಡಿದ್ದಾರೆ ನೋಡಿ ಹಿಟಾಚಿಯ ಮೂಲಕ. ಅಂದರೆ ಅಲ್ಲಿ ಏನು ಸಿಕ್ಕಿಲ್ಲ ಅನ್ನೋದು ಖಾತ್ರಿ ಆದ ನಂತರ ಹಿಟಾಚಿಯನ್ನು ಬಳಸಿಕೊಂಡು ಆ ಪ್ರದೇಶವನ್ನು ಲೆವೆಲ್ ಮಾಡಿರುವಂಥದ್ದು ಕೂಡ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಇಷ್ಟು ಸ್ಪಷ್ಟವಾಗಿ ಆ ಸ್ಪಾಟ್ ನಮಗೆ ಎಲ್ಲೂ ಕಂಡದ್ದಿಲ್ಲ ಇಷ್ಟರವರೆಗಿನ 7 ಪಾಯಿಂಟ್ಗಳಲ್ಲಿ. ಈ 8ನೇ ಪಾಯಿಂಟ್ನಲ್ಲಿ ನೇರವಾಗಿ ನಮಗೆ ಆ ದೃಶ್ಯಾವಳಿಗಳು ಕಾಣ್ತಾ ಇದೆ. ಅಂದರೆ ಯಾವ ರೀತಿ ಅವರು ಒಂದು ಕೆಲಸವನ್ನು ಮಾಡ್ತಾರೆ, ಆ ನಂತರ ಆ ಸ್ಥಳವನ್ನು ಹೇಗೆ ಬಿಟ್ಟು ಹೋಗ್ತಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ನಮಗೆ ಗೋಚರ ಆಗ್ತಾ ಇದೆ. ಸೊ ಆ ಹೊಂಡ ತೆಗೆದ ಜಾಗವನ್ನು ಮತ್ತೆ ಮಣ್ಣು ತುಂಬಿಸಿ ಸ್ವಲ್ಪ ಹೆಚ್ಚುವರಿ ಮಣ್ಣನ್ನು ಮೇಲೆ ಹಾಕಿ ಮುಚ್ಚಿರುವಂತಹ ದೃಶ್ಯಾವಳಿಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಪಕ್ಕದಲ್ಲೇ ಆ ಹಿಟಾಚಿ ಕೂಡ ಇದೆ. ಅದರ ಮಗ್ಗುಲಲ್ಲಿ ನಮಗೇನೆಲ್ಲ ಕಂಡು ಬರ್ತಾ ಇದ್ದಾರೆ, SIT ಅಧಿಕಾರಿಗಳಿದ್ದಾರೆ, ಕಂದಾಯ ಇಲಾಖೆ ಅಧಿಕಾರಿಗಳಿದ್ದಾರೆ, ಅರಣ್ಯ ಇಲಾಖೆ ಅಧಿಕಾರಿಗಳಿದ್ದಾರೆ, AC ಅವರು ಅಲ್ಲೇ ಕೂತು ಏನು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನೆಲ್ಲ ಮಾಡಿಕೊಳ್ಬೇಕು ಆ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸುವುದರ ಜೊತೆಗೆ ಇವತ್ತು ಕಾರ್ಯಾಚರಣೆ ಮುಂದುವರಿಸಬೇಕಾ ಅನ್ನೋದರ ಬಗ್ಗೆ ಡಿಸ್ಕಷನ್ ಮಾಡಲಾಗ್ತಾ ಇದೆ. ಇದೊಂದು ಕಠಿಣ ನಿರ್ಧಾರ. ಯಾಕಂದರೆ ಈಗ 9ನೇ ಪಾಯಿಂಟ್ ಅಲ್ಲೇ ಪಕ್ಕದಲ್ಲಿದೆ. ನಮ್ಗೆ ಅಲ್ಲೇ ಗಮನಿಸಿದ್ರೆ ಒಬ್ಬ ವ್ಯಕ್ತಿ ಬರುವ ಏನು ದೃಶ್ಯ ಕಾಣ್ತಾ ಇದೆಯಲ್ಲ, ಅಲ್ಲೇ ಆ ಮಗ್ಗುಲಲ್ಲೇ ಸ್ವಲ್ಪವೇ ದೂರದಲ್ಲಿರುವಂಥದ್ದು. ಆದರೆ ಅದು ಕೂಡ ರಸ್ತೆಯ ಪಕ್ಕದಲ್ಲೇ ಇರುವಂಥದ್ದು. ಸೊ ರಸ್ತೆಯ ಪಕ್ಕದಲ್ಲಿ ಅಂದರೆ ಮತ್ತೆ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು, ಗೌಪ್ಯತೆ ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ಅದನ್ನು ಕವರ್ ಮಾಡಬೇಕು. ಮತ್ತು ಎಲ್ಲಿಯಾದರೂ ಅಲ್ಲಿ ಸಿಕ್ಕಿತು ಅವಶೇಷಗಳು ಪ್ರಾರಂಭಿಕ ಹಂತದಲ್ಲೇ ಅಂತೇಳಿ ಆದರೆ ಒಟ್ಟು ಪ್ರಕ್ರಿಯೆ ಮುಗಿಸುವುದಕ್ಕೆ ನಿನ್ನೆ ನಾವು ನೋಡಿದ್ದೇವೆ ಇಡೀ ದಿನವೇ ಬೇಕಾಗುತ್ತೆ. ಸೊ ಆ ಮೂಳೆ ಸಿಕ್ಕುವ ಸಾಧ್ಯತೆಗಳು ಹೆಚ್ಚಿದ್ರೆ ಇವತ್ತು ಮಾಡಲಿಕ್ಕೆ ಸಾಧ್ಯತೆ ಕಡಿಮೆ. ಯಾಕಂದರೆ ಅದು ಸಾಕಷ್ಟು ಪ್ರಕ್ರಿಯೆಗಳಿರುವುದರಿಂದ ಅಲ್ಲಿ ಲೈಟಿಂಗ್ ಹೋದ ಮೇಲೆ ಯಾವುದೇ ವ್ಯವಸ್ಥೆ ಇಲ್ಲದ ಕಾರಣ ಆ ಬಗ್ಗೆ ಒಂದು ಸುದೀರ್ಘವಾದ ಚರ್ಚೆ ನಡೀತಾ ಇದೆ. ಬಹುತೇಕ ಇಂದಿನ ಶೋಧ ಕಾರ್ಯವನ್ನು ಇಲ್ಲಿಗೆ ಮುಗಿಸ್ತಾರೆ ಅಂತಲೇ ಕಾಣ್ತದೆ. ಪಾಯಿಂಟ್ ನಂಬರ್ 9 ನಾಳೆಗೆ ಮೀಸಲಿರಿಸುವಂಥ ಸಾಧ್ಯತೆ ಹೆಚ್ಚು ಅಂತಲೇ ಹೇಳಬೇಕು. ಯಾಕಂದ್ರೆ 6 ಗಂಟೆ ಮೇಲೆ ಈಗ ಕತ್ತಲಾಗುತ್ತೆ. ಜೊತೆಗೆ ಶಶಿಧರ್ 9ನೇ ಪಾಯಿಂಟ್ನಲ್ಲಿ ಅನಾಮಿಕನಿಗೆ ಬಹಳಷ್ಟು ಕಾನ್ಫಿಡೆನ್ಸ್. ನಾವು ನಿನ್ನೆ ಆ ಬಗ್ಗೆ ಮಾತನಾಡ್ತಾ ಇದ್ವಿ. ಸೊ ನಿನ್ನೆ 6ನೇ ಪಾಯಿಂಟ್ ಅಗೆಯೋದಕ್ಕೂ ಮುನ್ನ 7, 6, 7, 8 ಈ ಪಾಯಿಂಟ್ನಲ್ಲಿ ಸಿಗದೆ ಹೋದರೂ ಕೂಡ 9, 10, 11, 12, 13 ಈ ಪಾಯಿಂಟ್ಗಳಲ್ಲಿ ಸಿಗುವಂತಹ ಸಾಧ್ಯತೆ ಬಹಳ ಹೆಚ್ಚು ಅನ್ನುವಂತಹ ವಿಶ್ವಾಸವನ್ನ ಅನಾಮಿಕ ತಮ್ಮ ವಕೀಲರ ಜೊತೆ ಹಂಚಿಕೊಂಡಿದ್ದ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಸೊ ಪಾಯಿಂಟ್ ನಂಬರ್ 9 ಈಗ ನೆಕ್ಸ್ಟ್ ಮಾಡಬೇಕಾದಂತಹ ಕಾರ್ಯ. ಸೊ ಹಾಗಾಗಿ ಇವತ್ತು ಮಾಡುವಂತಹ ಸಾಧ್ಯತೆಗಳು ಬಹುಶಃ ತೀರಾ ಕಮ್ಮಿ ಅಂತ ಅನ್ಸುತ್ತಲ್ವ?
99% ಇವತ್ತು ಆಗೋದಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಆತನಿಗಿರುವ ಕಾನ್ಫಿಡೆನ್ಸ್, ಎರಡನೇ ಇಲ್ಲಿ ಫಾರ್ಮಾಲಿಟೀಸ್ ತುಂಬ ಇದೆ. ಇನ್ನು ಆಗಲಿಕ್ಕೆ ಸಹಿ ತೆಗೆದುಕೊಳ್ಳೋದಿರ್ಬೋದು, ತುಂಬ ಫಾರ್ಮಾಲಿಟೀಸ್ ಎಲ್ಲ ಇರೋದ್ರಿಂದ ಏನಿಲ್ಲ ಅಂದರೆ ಇನ್ನು 15-20 ನಿಮಿಷ ಇಲ್ಲಿ ಕೆಲಸ ಇರುತ್ತೆ. ಅಷ್ಟರಲ್ಲಾಗಲೇ 5:30 ದಾಟುತ್ತೆ. 6-6:15 ಮೇಲೆ ಇವತ್ತು ಮಳೆ ಇಲ್ಲ, ಮೋಡದ ವಾತಾವರಣ ಅಷ್ಟೊಂದಿಲ್ಲ, ಆದರೂ ಕೂಡ ಮತ್ತೆ ಅಲ್ಲಿ ವಿದ್ಯುತ್ ಅಳವಡಿಸಿ ಎಲ್ಲ ಮಾಡುವಂಥ ಕೆಲಸ ಅಲ್ಲ, ಇದು ಭಾಳ ಸೂಕ್ಷ್ಮವಾದ ಕೆಲಸ. ಸೊ ಬಹುತೇಕ ಇವತ್ತು ಕೆಲಸ ಇಲ್ಲಿಗೆ ಶೋಧ ಕಾರ್ಯ ಇವತ್ತಿಗೆ ನಿಲ್ಲುತ್ತೆ. ನಾಳೆಯಿಂದ ಮತ್ತೆ 9ನೇ ಪಾಯಿಂಟಿಂದ ಅಂದರೆ ಬಹುತೇಕ ಮೂಳೆ ಸಿಕ್ಕೇ ಸಿಗುತ್ತೆ ಅಂತ ಆತನಿಗೆ ಆತ್ಮವಿಶ್ವಾಸ ಇರುವ ಮತ್ತು ಸ್ಥಳೀಯರು ಕೂಡ ಸಿಗಬಹುದು ಎಂದು ಊಹಿಸಿರುವ ಜಾಗಗಳು ಅವೆಲ್ಲ. ಸೊ ಅಲ್ಲಿ ಚಾಲೆಂಜಸ್ ಕೂಡ ನಾನು ಹೇಳಿದೆ ತುಂಬ ಇದೆ. ಯಾಕಂದರೆ ವಿಸಿಬಿಲಿಟಿ, ಆ ಜಾಗ ಎಲ್ಲರಿಗೂ ಕಾಣುವಂಥ ಪ್ರದೇಶದಲ್ಲಿರುವಂಥ ಸ್ಥಳಗಳು ಅವೆಲ್ಲ. ಅಲ್ಲಿ ಇವತ್ತು ಮಾಡಿದ ಹಾಗೆ ಸಂಪೂರ್ಣ ಕವರ್ ಮಾಡಿ ಅದರ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಒಂದು ವೇಳೆ ಇವತ್ತು 9ನೇ ಪಾಯಿಂಟಲ್ಲಿ ಆರಂಭಿಸುತ್ತಿದ್ದರೆ ಅದೆಲ್ಲ ಇಷ್ಟೊತ್ತಿಗೆ ಶುರು ಆಗಬೇಕಿತ್ತು. ಆ ಥರದ ಯಾವುದೇ ಮೂವ್ಮೆಂಟ್ಸ್ ನಮ್ಗೆ ಕಾಣ್ತಾ ಇಲ್ಲ. ಇಲ್ಲಿಂದ ಪರದೆಗಳನ್ನು ತೆರವು ಮಾಡಿ ಅಲ್ಲಿಯೇ ಕಟ್ಟಿ ಇಟ್ಕೊಂಡಿದ್ದಾರೆ. ಕೆಲಸ ಮುಗಿಸಿದ ಕಾರ್ಮಿಕರೆಲ್ಲ ಸ್ಥಳದಲ್ಲೇ ಇದ್ದಾರೆ ಮತ್ತು ಬಹುತೇಕ ಎಲ್ಲವನ್ನು ಜೋಡಿಸಿಕೊಂಡು ಇಲ್ಲಿಂದ ತೆಗೆದುಕೊಂಡು ಹೋಗುವ ತಯಾರಿಯನ್ನು ಕೂಡ ಮಾಡ್ತಾ ಇರೋದ್ರಿಂದ ಶೋಧ ಕಾರ್ಯ ಮುಗೀತು ಅಂತಲೇ ನಾವು ಅನೌನ್ಸ್ ಮಾಡ್ಬೋದು. ಆದರೆ ಇವತ್ತು ಆದ 2 ಪಾಯಿಂಟ್ಗಳ ವಿಚಾರ ನಾವು ತೆಗೆದುಕೊಳ್ಳೋದಾದರೆ ಪ್ರತಿ ಪಾಯಿಂಟ್ಗೂ ಕೂಡ 2ರಿಂದ 2.5 ಗಂಟೆ ತೆಗೆದುಕೊಂಡಿದ್ದಾರೆ. ನಾವು ಮೊದಲ ದಿನ ನೋಡಿದೆವು 1 ಗಂಟೆಗೆ 1.5 ಗಂಟೆಗೆಲ್ಲ ಮುಗಿಸ್ತಾ ಇದ್ರು, ಯಾಕಂದರೆ ಮೂಳೆ ಸಿಗ್ತಾ ಇರಲಿಲ್ಲ. ಆದರೆ ಒಂದು ಬಾರಿ ಮೂಳೆ ಸಿಕ್ಕಿತ್ತು ಅಂತ ಆದಮೇಲೆ ಆ ಒಟ್ಟು ಪ್ರಕರಣದ ಗಂಭೀರತೆ ಒಂದು ಹಂತ ಮೇಲಕ್ಕೆ ಹೋಯಿತು. ಸೊ ಅಧಿಕಾರಿಗಳಿಗೂ ಕೂಡ ಈಗ ಯಾವುದನ್ನು ಕೂಡ ನಿರ್ಲಕ್ಷ್ಯ ಮಾಡುವಾಗಿಲ್ಲ. ಹಿಂದೆ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತಲ್ಲ, ಆದರೆ ಇನ್ನೂ ಹೆಚ್ಚು ಮುತುವರ್ಜಿಯಿಂದ ಅದನ್ನು ಮಾಡುವ ಸಾಧ್ಯತೆಗಳಿರೋದ್ರಿಂದ ನಿನ್ನೆ ನಾವು ನೋಡಿದ್ದೇವೆ, ಯಾವುದೇ ಒಂದು ರಿಸ್ಕ್ ತೆಗೆದುಕೊಳ್ಳದೆ ಒಟ್ಟು 8ರಿಂದ 8-9 ಗಂಟೆಗಳ ಕಾಲ ಪ್ರಕ್ರಿಯೆ ಇರುತ್ತೆ ಏನಾದರೂ ಸಿಕ್ಕಿತ್ತು ಅಂದರೆ. ಸೊ ಇವತ್ತು 2 ಪಾಯಿಂಟ್ಗಳು ಆಲ್ಮೋಸ್ಟ್ ಕ್ಲಿಯರ್ ಆಗಿರುವಂಥದ್ದು, ಎಲ್ಲೂ ಏನು ಸಿಕ್ಕಿಲ್ಲ ಅನ್ನುವಂಥದ್ದು ಕೂಡ ಖಚಿತ. ನಮಗೆ ಇಷ್ಟು ಕ್ಲಿಯರ್ ಆಗಿ ಈ ಹಿಂದಿನ ಯಾವುದೇ ಪಾಯಿಂಟ್ಗಳನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ, ಯಾಕಂದರೆ ನೇರವಾಗಿ ಕಾಣ್ತಾ ಇರಲಿಲ್ಲ. ಒಂದು ತುಂಬ ಝೂಮ್ ಹಾಕಿ ದೂರದ ದೃಶ್ಯಾವಳಿಗಳನ್ನು ತೋರಿಸಬೇಕಾಗಿತ್ತು, ಅಥವಾ ಆ ಪ್ಲೇಸಿಗೆ ಹೋಗುವ ಮತ್ತು ಬರುವ ದೃಶ್ಯಾವಳಿಗಳು ಮಾತ್ರ ಕಾಣ್ತಾ ಇತ್ತು. ಒಳಗೇನಾಗುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಇವತ್ತು ಕ್ಲಿಯರ್ ಆಗಿ ಪ್ರತಿಯೊಂದನ್ನು ಹೇಗೆ ಬಳಸ್ತಾರೆ, ಹಿಟಾಚಿಯನ್ನು ಯಾವಾಗ ತೆಗೆದುಕೊಂಡು ಹೋಗ್ತಾರೆ, ಕಾರ್ಮಿಕರ ಕೆಲಸ ಏನು, ಅವರ ಪಾತ್ರ ಏನು, ಅವರು ಎಷ್ಟು ಹೊತ್ತು ಕೆಲಸ ಮಾಡಬೇಕಾಗತ್ತೆ, ಅಧಿಕಾರಿಗಳಿಗೆ ಎಷ್ಟು ಹೊತ್ತು ಕೆಲಸ ಇರುತ್ತೆ, ಆ ಕೆಲಸ ಮುಗಿದ ನಂತರ ಆ ಸ್ಥಳವನ್ನು ಹೇಗೆ ಮತ್ತೆ ಮೂಲ ಸ್ವರೂಪದಲ್ಲಿ ಇಡುವಂಥದ್ದು, ಇದೆಲ್ಲವೂ ಕೂಡ ನಮಗೆ ಈ 8ನೇ ಪಾಯಿಂಟ್ನಲ್ಲಿ ನೋಡುವುದಕ್ಕೆ ಸಿಕ್ಕಿದೆ. ಇದೇ ರೀತಿ ಇನ್ನು 9, 10, 11 ಪಾಯಿಂಟ್ಗಳು ಕೂಡ ಇದೆ. 13ನೇ ಪಾಯಿಂಟ್ ಇನ್ನು 5 ಪಾಯಿಂಟ್ಗಳನ್ನ ಅಗಿಯುವಂತಹ ಕೆಲಸ ಆಗಬೇಕು. ಈಗ ಜಾಗ ಗುರುತು ಮಾಡುವ ದಿನದಿಂದ ಇಲ್ಲಿಯವರೆಗೂ 5 ದಿನದ ಕಾರ್ಯಾಚರಣೆ ಆಯಿತು. ಇನ್ನು ಉಳಿದಿರುವಂತಹ 5 ಪಾಯಿಂಟ್ ಇನ್ನು ಎಷ್ಟು ದಿನಗಳು ಬೇಕಾಗಬಹುದು? ನೀವು ಅಲ್ಲಿ ಸ್ಥಳದಲ್ಲೇ ಬಹಳಷ್ಟು ಡಿಸ್ಕಸ್ ಮಾಡ್ತಾ ಇರ್ತೀರಿ ಎಲ್ಲ ಬೇರೆಯವರ ಜೊತೆಗೆ ಸೇರ್ಕೊಂಡು, ಜೊತೆಗೆ ಅಲ್ಲಿ ಆಗ್ತಾ ಇರುವಂತಹ ಕೆಲಸವನ್ನು ಕೂಡ ನೋಡಿ ಹೇಳೋದಾದ್ರೆ ಈ 5 ಪಾಯಿಂಟ್ ಅಗಿಯೋದಿಕ್ಕೆ ಇನ್ನೆಷ್ಟು ದಿನಗಳು ಬೇಕಾಗಬಹುದು? ಏನೂ ಸಿಗಲಿಲ್ಲ ಅಂದರೆ 2 ದಿನ ಸಾಕಾಗ್ಬೋದು, 1.5 ದಿನವೂ ಸಾಕಾಗ್ಬೋದು. ಯಾಕಂದರೆ ಪ್ರಕ್ರಿಯೆಗಳು ಬೇಗ ಮುಗಿಯುತ್ತೆ. 2 ಗಂಟೆ ಅಂತ ನಾವು ಹಿಡ್ಕೊಂಡ್ರೆ ಬೆಳಿಗ್ಗೆ ಅವರು 11 ಗಂಟೆಗೆ ಕೆಲಸ ಶುರು ಮಾಡ್ತಾರೆ. 11 ಅಂದರೆ ಮಧ್ಯಾಹ್ನದ ಬ್ರೇಕ್ನ ಒಳಗೆ 1, ಆ ನಂತರ 2 ಮಾಡಿದರೆ ದಿನಕ್ಕೆ 3, ಅಥವಾ ಇನ್ನೂ ಬೇಗ ಅಂದರೆ ನಾವು ನೋಡಿದ್ದೇವೆ 2ನೇ ದಿನ 4 ಮಾಡಿ ಮುಗಿಸಿದ್ದಾರೆ. ಸೊ ಏನೂ ಸಿಕ್ಕಿಲ್ಲ ಅಂದರೆ 1.5-2 ದಿನ ಬೇಕೇ ಬೇಕು. ಒಂದು ವೇಳೆ ಏನಾದರೂ ಸಿಕ್ಕಿತು ಅಂದರೆ ಎಷ್ಟು ಪಾಯಿಂಟ್ಗಳಲ್ಲಿ ಸಿಕ್ಕಿದೆ ಅಷ್ಟು ದಿನ ಬೇಕಾಗುತ್ತೆ ಅಂತ. ಯಾಕಂದರೆ 1 ಪಾಯಿಂಟಲ್ಲಿ ಏನಾದರೂ ಸಿಕ್ಕಿದರೆ 1 ಇಡೀ ದಿನ ಬೇಕಾಗುತ್ತೆ ಅನ್ನೋದನ್ನು ನಾವು ನಿನ್ನೆ ದಿನ ನೋಡಿದ್ದೇವೆ. ಸೊ ಏನೂ ಸಿಕ್ಕಿಲ್ಲ ಅಂದರೆ 2 ದಿನ, ಏನಾದರೂ ಸಿಕ್ಕಿತು ಅಂದರೆ ಕನಿಷ್ಠ 5 ದಿನದ ಒಂದು ಸುದೀರ್ಘ ಪ್ರಕ್ರಿಯೆ ಆಗುತ್ತೆ ಇದು. ಮತ್ತು ಆತ ದೂರುದಾರನಿಗೆ ಸ್ಯಾಟಿಸ್ಫೈ ಆಗಬೇಕು, ಆತನ ಎಲ್ಲ ಬೇಡಿಕೆಗಳಿಗೆ ಅಧಿಕಾರಿಗಳು ಸ್ಪಂದಿಸಬೇಕು, ಮತ್ತು ಫಾರ್ಮ್ಯಾಲಿಟೀಸ್ ಕೂಡ ಅಷ್ಟೇ ಇದೆ. ಯಾಕಂದರೆ ಸ್ವತಃ AC ಅವರು ಖುದ್ದು ನಿಂತು ಮಾಡುವಂಥ ಫಾರ್ಮ್ಯಾಲಿಟೀಸ್ ಎಲ್ಲವೂ ಕೂಡ. ಸೊ ಯಾವುದರಲ್ಲೂ ರಾಜಿ ಇಲ್ಲದೆ ಮಾಡೋದ್ರಿಂದ ಏನೂ ಸಿಕ್ಕಿಲ್ಲ ಅಂದರೆ 2 ದಿನ, ಏನಾದರೂ ಸಿಕ್ಕುತ್ತೆ ಅಂದರೆ 4-5 ಗೊತ್ತಿಲ್ಲ, ಸಿಕ್ಕಿದರೆ ಆ ನಂತರ ಅದನ್ನು ನಾವು ಊಹಿಸ್ಬೋದು. ಈಗ ಕೆಲಸ ಮುಗಿದಿದೆ, ನಾವು ನೋಡ್ಬೋದು ಎಲ್ಲವನ್ನು ತೆಗೆದುಕೊಂಡು ಆಗ ಘಟನಾ ಸ್ಥಳದಿಂದ ಸೇತುವೆಯ ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಸೊ ಇದು ಶಿಫ್ಟಿಂಗ್ ಅಲ್ಲ, ಇಲ್ಲಿಂದ ಆಲ್ಮೋಸ್ಟ್ ತೆರವು ಮಾಡಿಯೇ ಹೋಗುವಂಥ ದೃಶ್ಯಾವಳಿಗಳು ನಮಗೆ ಕಂಡು ಬರ್ತಾ ಇದೆ. ತಗಡಿನ ಶೀಟುಗಳನ್ನು ಕೂಡ ನಾವು ನಿನ್ನೆಯ ಪಾಯಿಂಟ್ಗೆ ಕೆಲವು ತಗಡು ಶೀಟನ್ನು ತೆಗೆದುಕೊಂಡು ಹೋಗಿದ್ರು. ಆ ತಗಡು ಶೀಟನ್ನು ತಗೊಂಡು ಬರ್ತಾ ಇದ್ದಾರಾ ಅಥವಾ ಹೆಚ್ಚುವರಿ ತಗಡು ಶೀಟುಗಳನ್ನು ತಗೊಂಡು ಬರ್ತಾ ಇದ್ದಾರಾ ಇನ್ನೂ ಸ್ಪಷ್ಟ ಆಗಬೇಕು. ಅಥವಾ ನಿನ್ನೆ ಹಾಕಿದ ತಗಡು ಶೀಟುಗಳನ್ನು ಬಹುತೇಕ ತೆಗೆದುಕೊಂಡು ಹೋಗ್ತಾನೆ ಇರ್ಬೋದು, ಯಾಕಂದರೆ ಸಾಲಾಗಿ ಬರ್ತಾ ಇರೋದ್ರಿಂದ. ನಿನ್ನೆ 6ನೇ ಪಾಯಿಂಟ್ ಏನಿತ್ತಲ್ಲ, ಅಲ್ಲಿ ಯಾವುದೇ ಹಾನಿ ಆಗಬಾರ್ದು, ಸಾಕಷ್ಟು ಪ್ರಕ್ರಿಯೆಗಳು ಬಾಕಿ ಇದೆ ಅಂತ ಹೇಳುವ ಕಾರಣಕ್ಕೆ ತಗಡು ಶೀಟುಗಳನ್ನು 4 ಸುತ್ತು ಅಳವಡಿಸಿದ್ರಲ್ಲ, ಅದನ್ನು ಕೂಡ ತೆರವು ಮಾಡಿದ ರೀತಿಯ ಲಕ್ಷಣಗಳು ನಿಮ್ಮ ಜೊತೆ ಮಾತಾಡುವಾಗ ಕಂಡು ಬರ್ತಾ ಇದೆ. ಒಂದೊಂದೇ ತಗಡು ಶೀಟುಗಳು ಹೋಗ್ತಾ ಇದೆ.
ಸೊ ಆ ಸಂರಕ್ಷಿತ ಪ್ರದೇಶವನ್ನು ಕೂಡ ಈಗ ತೆರವು ಮಾಡಿರ್ಬೋದು. ಅಂದರೆ ಎಲ್ಲ ಫಾರ್ಮಾಲಿಟೀಸ್ 6ನೇ ಪಾಯಿಂಟಿನ ಎಲ್ಲ ಪ್ರಕ್ರಿಯೆಗಳು ಕೂಡ ಮುಗಿದಿರ್ಬೋದು ಅಥವಾ ಹೆಚ್ಚುವರಿಯಾಗಿ ತೆಗೆದುಕೊಂಡು ಹೋದ ಶೀಟ್ಗಳು ಇರ್ಬೋದು. ಅಂತೂ ಕಾರ್ಮಿಕರೆಲ್ಲರೂ ಬ್ಯುಸಿ ಆಗಿದ್ದಾರೆ. ಬಹುತೇಕ ಇಲ್ಲಿಂದ ಎಲ್ಲವನ್ನು ತೆರವು ಮಾಡಿ ತೆಗೆದುಕೊಂಡು ಹೋಗುವ ತರಾತುರಿಯಲ್ಲಿ ಇದ್ದಾರೆ. ವೀಣಾ. ಎಸ್ ಥ್ಯಾಂಕ್ ಯು ಸೋ ಮಚ್ ಶಶಿಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.